ಇದು ಯಾವಾಗಲೂ ಈ ರೈತರ ಸಮಸ್ಯೆ ಅನ್ನೋದು ಪಾಪ ಅದು ಯಾವತ್ತೂ ಮುಗಿದ ಅಧ್ಯಾಯ. ದಿನ ದಿನ ಹೊಸ ಥರ ಸಮಸ್ಯೆಗಳು. ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ. ಹೀಗೆ ನಾವು ಮೇಷ್ಟ್ರು ತನಕ ನಾಗ್ತಿಲ್ ಚಂದ್ರಶೇಖರ್ ಅವರು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಹೇಳಿದ್ರು. ಇತ್ತೀಚೆಗೆ ಇನ್ನೇನು ಬೆಳೆ ಫಸಲು ಕೂಡಬೇಕು ಅನ್ನೋ ಟೈಮಲ್ಲಿ ಕಾಲವಿಲ್ಲದ ಕಾಲದಲ್ಲಿ ಮಳೆ ಬಂದು ಎಲ್ಲ ಕೊಚ್ಚೋಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಎಷ್ಟು ಒಂದು ಆಸೆ ಇಟ್ಕೊಂಡಿದ್ದು ರೈತನಿಗೆ ಈ ಒಂದು ದುರಂತ ಯಾವತ್ತು ಕಾಡುತ್ತೆ. ನಾವು ಸಿಟಿಲಿರೋರು ನಮ್ಗೆ ಗೊತ್ತಾಗಲ್ಲ, ಅದು ಅಲ್ಲಿ ಹೋಗಿದ್ರೇನೆ ಗೊತ್ತಾಗೋದು. ನಾನು ಸರಿ ಎಲ್ಲ ರೀತಿಯ ಚಿತ್ರ ಮಾಡುವಾಗ ಇದು ಒಂದು ರೈತನ ಸಮಸ್ಯೆ ಬಗ್ಗೆ ಮಾಡಬೇಕು ಅಂತ ಅನ್ಕೊಂಡಾಗ ಈ ಪದ್ಯ ನಾನು ಕಾಲೇಜಲ್ಲಿ ಓದಿದ್ದೆ, ನಾರಾಯಣದಾಸ್ ಕಾಲೇಜಲ್ಲಿ. ಆವಾಗ ನನ್ನ ಒಂದು ಇದರಲ್ಲಿ ಈ ಪದ್ಯದ ಮೇಲೆ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ನಾವು ಬನ್ನಿ ವೆಲ್ಕಮ್ ರಮೇಶ್ ನೋಡಿದ್ವಿ. ಅದನ್ನೇ ಎಲ್ಲ ಇಟ್ಕೊಂಡು ನೀವು ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ್ಯಾವ ಸೀನ್ಗಳು ಯಾವ್ಯಾವ ತರ, ಇಬ್ರು ಫ್ರೆಂಡ್ಸ್ ಏನ್ ಸ್ಯಾಕ್ರಿಫೈಸ್ ಮಾಡ್ತಾರೆ, ಆಮೇಲಿಂದ ಅಸೆಂಬ್ಲಿಗಳಲ್ಲಿ ಏನ್ ನಡೆಯುತ್ತೆ, ಯಾವ ತರ ಜನ ಬರ್ತಾರೆ, ಇವರು ಆಯ್ಕೆಯಾಗಿ ಇವ್ರನ್ನ ಆ ಊರಿಂದ ಕಳಿಸ್ಕೊಟ್ರೆ ಬರೀ ಬೆಂಗಳೂರಲ್ಲೇ ಇರ್ತಾರೆ, ಇವ್ರ ಮಕ್ಕಳನ್ನೆಲ್ಲ ಫಾರಿನ್ ಕಳಿಸೋದು, ಕಾನ್ವೆಂಟ್ ಕಳಿಸೋದು, ಹಳ್ಳಿ ಬಿಟ್ಬಿಡ್ತಾರೆ. ಇದು ಆವತ್ತಿಂದ ಇವತ್ತವರೆಗೂ ನಡೀತಾನೆ ಇದೆ. ಅದಕ್ಕೆ ಯುವಕರು ಹೇಗೆ ಹೋರಾಡಿ ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡೋದು ಅಂತ ಆಯಿತು. ಅವ್ರು ಎಷ್ಟು ಸಂತೋಷ ಪಟ್ಟರು ಅಂದ್ರೆ ಆ ಹಾಡು ಹಾಡಿದಾಗ ನನಗೆ ಬಹಳ ಪ್ರಿಯವಾದ ಕ್ಯಾರೆಕ್ಟರ್ ಒಬ್ಬ ರೈತ, ಆ ಹಾಡನ್ನ ನನಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಮಧ್ಯಾಹ್ನ ಬಂದವರು 2 ಗಂಟೆಗೆ ರಾತ್ರಿ 9 ಗಂಟೆವರೆಗೂ 4 ಸರಿ 5 ಸರಿ ಹಾಡಿದ್ರು. ನನಗೆ ಪೂರ್ವವಾಗಿ ಹಾಡ್ಬೇಕು ನಾನು ಅಂತ. ಯಾಕೆಂದ್ರೆ ನಾನು ಇದೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ಈ ಸಾಲದ ಶೂಲ ಆಗಿರ್ಬೋದು, ಈ ಹುಳ ಹುಟ್ಟೆಗಳು ಯಾವ ತರ ಎಲ್ಲ ತಿಂದೋಗ್ಬಿಡುತ್ತೆ, ಮಳೆ ಬರಲ್ಲ, ಬರೀ ಮೋಡ ಕಾಣುತ್ತೆ, ಇವೆಲ್ಲ ಅವ್ರು ಅಷ್ಟು ಇಮ್ಮರ್ಸ್ ಆಗ್ಬಿಟ್ಟು ಅವ್ರ ಕಣ್ಣ ನೀರೇ ಬಂದ್ಬಿಡ್ತು ಹಾಡುವಾಗ. ಆ ವಿಚಾರದಲ್ಲಿ ನಾವು ಒಂದು ಮುಖ್ಯಮಂತ್ರಿನ ಕಿಡ್ನಾಪ್ ಮಾಡೋದು ತಂದ್ವಿ. ಒಂದು ಹೊಲದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಇವಾಗ ಕೆಲವು ಮುಖ್ಯಮಂತ್ರಿಗಳು ಅದನ್ನ ಹೊರಗಡೆ ಅಂದ್ರೆ ಬೆಂಗಳೂರು ಏರ್ ಕಂಡೀಷನ್ ರೂಮ್ ಬಿಟ್ಟು ಹೊರಗಡೆ ಹೋಗಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಂದೊಂದ್ಸರಿ ಒಂದೊಂದು ಚಿತ್ರ ಒಳ್ಳೆ ಒಂದು ಗಳಿಗೆಯಲ್ಲಿ ಎಲ್ಲೋ ಒಂದು ತಲೆಯಲ್ಲಿ ಹುಟ್ಟಿ ಒಂದು ಒಳ್ಳೆ ಚಿತ್ರ ಆಗುತ್ತೆ. ಅದಕ್ಕೆ ಎಲ್ಲರೂ ತುಂಬಾ ಸಹಕಾರ ಮಾಡೋದು. ಈಗ ರಮೇಶ್ ಅವರು ನನ್ನ ಜೊತೆಲಿದ್ದಾರೆ, ಅವ್ರಿಗೂ ಬಹಳ ಇಷ್ಟವಾದ ಕ್ಯಾರೆಕ್ಟರ್. ಶಿವರಾಜ್ ಕುಮಾರ್ ಅವ್ರಿಗೆ ಈ ಪಿಕ್ಚರ್ಗೆ ಅವಾರ್ಡ್ ಕೂಡ ಬಂತು, ನಮಗೂ ಪಿಕ್ಚರ್ಗೂ ಅವಾರ್ಡ್ ಬಂತು. ಇವತ್ತು ಟೆಲಿವಿಷನ್ಗಳಲ್ಲಿ ಯಾವ್ದಾದ್ರು ಅಸೆಂಬ್ಲಿ ಅದು ಗಲಾಟೆ ಆದ್ರೆ ರಮೇಶ್ ಅವ್ರ ಸೀನ್ ಕಟ್ ಮಾಡಿ ಹಾಕ್ತಿರ್ತಾರೆ. ನೀವು ನೋಡಿರ್ಬೋದು, ಇವ್ರು ಹೇಳೋ ಡೈಲಾಗ್ಗಳೆಲ್ಲ ಸೀನ್ಗಳೆಲ್ಲ ಅಲ್ಲಿ ಬರ್ತಾ ಇರುತ್ತೆ. ಈಗ ರಮೇಶ್ ಅವರು ಮಾತಾಡ್ತಾರೆ. ಮನೋಹರ್ ಬನ್ನಿ. ಬನ್ನಿ